This match gonna be a memorable match in Mission Compound Ground. ಒಂದಕ್ಕೆ ಮೂರು. ಹಲೋ, ಗುಡ್ ಮಾರ್ನಿಂಗ್. ಇವತ್ತು 15th ಫೆಬ್ರವರಿ. ನಮ್ಮದೊಂದು ಇಂಟರ್ ಚರ್ಚ್ ಒಂದು ಮ್ಯಾಚ್ ಇತ್ತು ಉಡುಪಿಯಲ್ಲ. ಆಡಕ್ಕೆ ಹೊರಡ್ತಿತ್ತು 11:30 ಮ್ಯಾಚ್ ಹೇಳಿರ. ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ರೀಚ್ ಆಗ್ಬೋದು ಅಂತೇಳಿ ಪ್ಲ್ಯಾನ್. 10:10 ಆಯ್ತು. 11 ಗಂಟೆ 11:15 ಒಳಗೆ ರೀಚ್ ಆದ್ರೆ ಆಯ್ತು. ಹಂಗಾಗಿ ಹೊರಡ್ದು ಇವತ್ತು. ಮ್ಯಾಚ್ ಅಂದ್ರೆ ನಮ್ಮದು ಕಮ್ಯುನಿಟಿ ಮ್ಯಾಚ್. ಒಂದು ವರ್ಷ ಅಂದ್ರೆ ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಉಡುಪಿ, ಕುಂದಾಪುರ, ಬೈಂದೂರು ಹಾಗೆ ಅವರು ಮ್ಯಾಚ್ ಮಾಡ್ತಾಯಿರ್ತಾರೆ. ಅಲ್ಲಿ ಇವತ್ತು ಒಂದು ಮ್ಯಾಚ್ ಇತ್ತು ಉಡುಪಿ ಮಿಷನ್ ಕಾಂಪೌಂಡಲ್ಲ. 4 ಮ್ಯಾಚ್ ಬರ್ಬೋದು ಫೈನಲಿಗೆ. ಅಂದರೆ ಫಸ್ಟ್ ಮ್ಯಾಚ್ ಲೋಕಲ್ ಟೀಮ್, ಸೆಕೆಂಡ್ ಮ್ಯಾಚ್ ನಮ್ಮದೊಂದು ಆರ್ಚ್ ರೈವಲ್ಸ್, ಯಾವತ್ತು ಅವರೇ ಬಸೂರು ಟೀಮ. ಅವರಿದ್ದು ಒಳ್ಳೆ ಪ್ಲೇಯರ್ಸ್ ಇದ್ದರೆ ಈ ಸಲ ಒಂದು ವಿನ್ ಆಯ್ಕೆ ಅಂತೇಳಿ ಇತ್ತು. ವಿನ್ ಆದರೆ ಡೈರೆಕ್ಟ್ ಸೆಮಿಫೈನಲಲ್ಲಿ ಒಂದು ಯಾವುದು ಒಳ್ಳೆ ಟಫ್ ಟೀಮ್ ಬರ್ಬೋದು. ಅದರ ನಂತರ ಸೀದಾ ಫೈನಲ್ ನಿನ್ನೆ ಒಂದು ಟೀಮ್ ಬಂದಿತ್ತು ಆಲ್ರೆಡಿ. ಶನಿವಾರದ ಮ್ಯಾಚ್ ಎಲ್ಲ ಒಂದು ಡಿಸೈಡ್ ಆಗಿ ಒಂದು ಟೀಮ್ ಆಲ್ರೆಡಿ ಬಂದಿತ್ತು, ಒಳ್ಳೆ ಟಫ್ ಟೀಮೇ ಬಂದಿತ್ತು. ನಾವು ವಿನ್ ಆಯ್ಕೆ ಅಂತೇಳಿ ಇತ್ತು ಈ ಸಲ. ಒಳ್ಳೆ ಇತ್ತು ಟೀಮ್. ಈ ಸಲ ವಿನ್ ಆಗ್ಲಕ್ಕೆ ಅನ್ಸುತ್ತೆ. ಮತ್ತೆ ಕಾಣ್ತೀನಿ ಎಂತ ಅಂತಲೇ ಹೇಳಿ. ಇಲ್ಲಿಂದ ಹಾಪುದೊಂದು ವೀಡಿಯೋ ಇರುತ್ತೆ, ಮತ್ತು ಅಲ್ಲಿ ಮ್ಯಾಚ್ ಇದೊಂದು ಶಾರ್ಟ್ಸ್ ಅಂಡ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದೆ. ಅದು ನೆಕ್ಸ್ಟ್ ಎಂತ ಅಂತೇಳಿ ಕಾಣ್ತೀನಿ. ಯುನೈಟೆಡ್ ಕ್ರಿಶ್ಚಿಯನ್ಸ್ ಟ್ರೋಫಿ ಉಡುಪಿ 2026 ಪರವಾಗಿ ಮೊದಲ ಆರಂಭಿಕ ಹಂತದಲ್ಲಿ ದಾಂಡಿಗದಲ್ಲಿ HRC ಕುಂದಾಪುರ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅನಿಲ್ ಮತ್ತು ನೋಲಾನ್ ಮೊದಲ ಚೆಂಡು ಬಹಳ ಶ್ರುತ ಮರಿತೆ ಹೊಡೆತ ಲೇಟ್ ಕಟ್ ಅನ್ನು ಮಾಡಿದ್ರು. 2 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡ ಖಾತೆ ಕೂಡ ಪಡ್ಕೊಳ್ತಾ ಇದೆ. HRC ಕುಂದಾಪುರದ ತಂಡ 4 ಓವರ್ಗಳ ಪಂದ್ಯಕೂಟ. ಮೊದಲ ಓವರ್ಗಾಗಿ ರವಿಯನ್ನು ಪರಿಚಯಿಸ್ತಾ ಇದೆ CJC ಕೊರಂಕ್ರಪಾಡಿಯ ತಂಡ. ತೀರ ಶಾರ್ಟ್ ಆಗಿತ್ತು, ಬಹಳ ಶ್ರುತ ಮರಿತೆಯ ಎಸೆತ. ಅಂತಿಮ ಹಂತದಲ್ಲಿ ಕೇವಲ ಗಲ್ಲಿ ಮೇಲ್ಭಾಗದಲ್ಲಿ 1 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಮತ್ತೆ 4ನೇ ಬಾರಿಗೆ ರವಿ. ಈ ಬಾರಿಯ ಸದ ಚೆಂಡು ಬಹಳ ಶ್ರುತ ಮರಿತೆ ಹೊಡೆತ ತನ್ಮೂಲಕವಾಗಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ನೋಲಾನ್ ದಾಳಿನ ಮುಖಾಂತರವಾಗಿ ದಾಖಲಿಸಿಕೊಂಡಿರ್ತಕ್ಕಂಥ ಮೊದಲ 6 ಆ 6 ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 9 ಓಟಗಳಿಗೆ ತಲುಪ್ತಾ ಇದೆ. HRC ಕುಂದಾಪುರ ತೀರಾ ಓವರ್ ಕ್ಲೋಸ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡು ತನ್ಮೂಲಕವಾಗಿ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 2ನೇ 6 ಅನ್ನು ಇವಾಗ HRC ಕುಂದಾಪುರದ ತಂಡ ದಾಖಲೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. SPN ಬಸ್ರೂರು ಇವಾಗ HRC ಕುಂದಾಪುರವನ್ನು ತಿಳಿಸಿಕೊಳ್ತಾ ಇದೆ ಚತುರ್ಥ ಬಾರಿಗೆ. ಮತ್ತೆ ಫುಲ್ ಟಾಸ್ ಆಗಿ ಬೆಳೆದ ಚೆಂಡು ತನ್ಮೂಲಕವಾಗಿ ದಿಲೀಪ್ ಸುಲಭ ಕ್ಯಾಚ್ ಅನ್ನ
ಪಡ್ಕೊಂಡ್ರ ಹರದಲ್ಲಿ ಮತ್ತೆ ಆರಂಭಿಕ ವಿಕೆಟ್ ನೆಲಕ್ಕುರುಳ್ತಾ ಇದೆ. ದಿಲೀಪ್ ಔಟ್. ಅಂತಿಮ ಚೆಂಡಿಗಾಗಿ ರಾಷ್ಟ್ರ ಇದರ ಮಧ್ಯೆ ಜೋಯಲ್ಗೆ ಸಣ್ಣ ಚೆಂಡು ಬಿರುಸಿನ ಹೊಡೆತ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿದ್ರು ಕೂಡ ಅಂತಿಮ ಹಂತದಲ್ಲಿ ಪರ್ಫೆಕ್ಟ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇವಾಗ ವಿಕೆಟ್ ನಂಬರ್ 2 ಎರಡನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ SPN ಬಸ್ರೂರಿನ ತಂಡ. 12ಕ್ಕೆ 17 ಓಟವನ್ನು ಈಗಾಗಲೇ 12 ಚೆಂಡುಗಳಲ್ಲಿ ದಾಖಲಿಸಿಕೊಳ್ತಾ ಇದೆ. ಅಂತಿಮ 12 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಬಸ್ರೂರಿನ ಪರವಾಗಿ ಜೋಯಲ್ ಇವಾಗ ಇದರ ಮಧ್ಯ ಎಸೆದ ಚೆಂಡು ಬಿರುಸಿನ ಹೊಡೆತ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ಸೀಮಾ ರೇಖೆ ಹೊರಭಾಗದಲ್ಲೇ ಸಿಕ್ಸರ್. ಗಾಳಿಯ ಸಂಪೂರ್ಣ ಲಾಭ ಇವಾಗ ಪಡ್ಕೊಳ್ತಾ ಇದ್ದಾರೆ ಆಟಗಾರರು. ಆ ಹೊಡೆದಲ್ಲಿ ಗಗನದಲ್ಲಿ ತೇರಿದ ಚೆಂಡು ಅಂತಿಮವಾಗಿ ಧರೆಯ ಸ್ಪರ್ಶವನ್ನ ಕಂಡುಕೊಳ್ತಾ ಇದೆ. 6 ಓಟಗಳು ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ 18. ತನ್ಮದೇಶಂತ ಚೆಂಡು ತನ್ಮದೇಶದ ಚೆಂಡು ತನ್ಮೂಲಕವಾಗಿ ನಾಯ್ಲಾನ್ ದಾಳಿನ ಮುಖಾಂತರವಾಗಿ ಚಿಮ್ಮಿದ ಬಿರುಸಿನ ಸಿಕ್ಸರ್ಗಳೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ಕುಂದಾಪುರ. HRC ಕುಂದಾಪುರ ತಂಡ ಹಂತದಲ್ಲಿ ಪಂದ್ಯಾಟವನ್ನು ಗೆದ್ದಂತ ಕುಂದಾಪುರ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು. ಎರಡನೇ ಚೆಂಡು ಸುದರ್ಶನ್ ಯಾರ್ಕರ್ ಮಾದರಿ ಎಸೆತ ತಟ್ಟಿಬಿಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗುವ ಮುಖಾಂತರವಾಗಿ ತಂಡದ ಖಾತೆ ಆರಂಭಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡ ಮತ್ತೆ ಈಗ 1ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಸ್ಟ್ರೈಕ್ ರೊಟೇಟ್ ಮಾಡೋ ಮುಖಾಂತರವಾಗಿ ಜಾಸ್ಲಿನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಆ ನಿಟ್ಟಿನಲ್ಲಿ ಸುದರ್ಶನ್ ಕ್ಯಾಚ್ ಅನ್ನು ಕ್ಷೇತ್ರಕ್ಕೆ ಮಾಡಿಕೊಂಡ್ರೆ ಮೊದಲ ಹುದ್ದಾರಿ ಆಘಾತವನ್ನು ಐದನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಗೆ ಚೆಂಡು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಡೇಂಜರಸ್ ಆಟಗಾರ, ನಂಬಿಕಸ್ ಆಟಗಾರ ನಾವೇನ್ ಬ್ಯಾಕ್ ಇಂಟು ದ ಪೆವಿಲಿಯನ್. ಭರ್ಜರಿ 3 ಸಿಕ್ಸರ್ ದಾಖಲಿಸಿ ಈಗ ತಮ್ಮ ತಂಡಕ್ಕೆ ಒಂದು ಘನತೆ ಗೌರವದ ಮೊತ್ತವನ್ನು ನೀಡುವ ಮುಖಾಂತರವಾಗಿ ಈಗ ಪೆವಿಲಿಯನ್ ಕಡೆ ಸಾಗಿದ್ರೆ ಎರಡನೇ ಹುದ್ದರಿಗೆ ಪತನಗೊಳ್ತಾ ಇದೆ. ಚೆಂಡು ತಡ ಮತ್ತೆ 28. ಈ ಬಾರಿ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತದೆ. ಆ ನಿಟ್ಟಿನಲ್ಲಿ ಸುದರ್ಶನ ಕ್ಯಾಚ್ ಅನ್ನು ಕ್ಷೇತ್ರ ರಕ್ಷಕ ಮಾಡಿಕೊಂಡು ಹುದ್ದರಿ ಪತನಗೊಳ್ತಾ ಇದೆ. 4 ಓವರ್ ಮುಕ್ತಾಯಕ್ಕೆ ತಂಡ ಮೊತ್ತ 28. ಎದುರಾಳಿ ತಂಡಕ್ಕೆ 29ರ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ. ಅದ್ಯಾವ ರೀತಿ ಚೇಸ್ ಮಾಡ್ತಂತ ಕಾದೋಡ್ಬೇಕಾಗಿದೆ. ಮತ್ತೆ ಹೊಸ ಆಟಗಾರ ನಿತಿನ್ ಅವರ ಪರಿಚಯವಾಗ್ತಾ ಇದೆ. ತಂಡ ಮೊತ್ತ 3ಕ್ಕೆ 3. ಈ ಬಾರಿ ಮತ್ತೆ ಕ್ಯಾಚ್ ಕೈ ಚೆಲ್ತಾ ಇದೆ. ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡವರು ಹೇಳಿದ ಹಾಗೆ ಕ್ಯಾಚಸ್ ವಿನ್ ಮ್ಯಾಚಸ್. ಇದ್ಯಾವ ರೀತಿ ಎಫೆಕ್ಟ್ ಆಗ್ತದೆ ಕಾದೋಡ್ಬೇಕಾಗಿದೆ. ಕ್ಲೀನ್ ಬಾಲ್ ಆಗೋ ಮುಖಾಂತರವಾಗಿ ಮತ್ತೊಂದು ಹುದಾರಿ ಪತನ. ಈ ಬಾರಿ ಚೆಂಡು ಸೀಮಾರೆಗಳ ಕ್ರಮಿಸ್ತಾ ಇದೆ. ಕ್ರೂಷಿಯಲ್ 6 runs. ವಿಲ್ ದಿ 6 runs. 2 ಚೆಂಡು 4 ಹೊಡೆದ ಅವಶ್ಯಕತೆ. ಮತ್ತೆ ಸ್ಟ್ರೈಕರ್ನಲ್ಲಿ ರಾಯ್ಸ್ಟನ್ ಹಸಗಾರಿಕೆಯಲ್ಲಿ ಆಶೀಶ್ ರಾಷ್ಟ್ರೀಯ ಭಾಗದಲ್ಲಿ ಮೆಕ್ವೆಲ್ ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. ಒಂದೋಟ ಆ ಮಾಡಿ ಆಟ ಪೂರೈಕೆ
ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಹುದಾರಿ ಪತನ, ಕ್ರೂಷಿಯಲ್ ರನ್ ಔಟಿಗೆ ಆಗ್ತಾ ಇದೆ. ದಿಸ್ ಮ್ಯಾಚ್ ಗೋಣ ಬಿ ಅ ಮೆಮೊರೇಬಲ್ ಮ್ಯಾಚ್ ಇನ್ ಮಿಷನ್ ಕಾಂಪೌಂಡ್ ಗ್ರೌಂಡ್. 1-3. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ಬಾಲ್ ಔಟ್ ಆಗ್ತಾ ಇದೆ. 1-3. ಚುರುಕಿನ ಹೊಡೆತ ನಿಟ್ಟಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದಾಟ ಅವಳಿಯಾಟ ಪೂರೈಕೆ, ತ್ರಿವಳಿ ಆಟ ಪೂರೈಕೆ. ಆ ನಿಟ್ಟಲ್ಲಿ ನಂಬಲು ಅಸಾಧ್ಯವಾದ ಜಯವನ್ನು ಕುಂದಾಪುರ ತಂಡ ಮಾಡ್ಕೊಂಡ್ರೆ ಇನ್ನೊಂದು ಹಂತದಲ್ಲಿ ರೋಚಕ ಸೋಲನ್ನು ಹಳೆ ಅಂಗಡಿ ತಂಡ ಮಾಡ್ಕೊಳ್ತಾ ಇದೆ. ವಾಟ್ ಅ ವೇ ಟು ಎಂಟರ್ ಫೈನಲ್ ರೌಂಡ್ ಆಫ್ ಕ್ರಿಶ್ಚಿಯನ್ ಟ್ರೋಫಿ 2026. ನಂಬಲು ಅಸಾಧ್ಯವಾದ ಜಯವನ್ನು HRC ಕುಂದಾಪುರ ತಂಡ ಮಾಡ್ಕೊಳ್ತಾ ಇದೆ. ಎಸ್, ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಉದ್ಯಾವರ ಆರಂಭಿಕೆಸುಗಾರಿಕೆಯಲ್ಲಿ ಮೊದಲ ಚೆಂಡು, ಈ ತರ್ಮದ ಆರಂಭಿಕ ಚೆಂಡು. ಅರೋನ್ ಬೇರುಸಿನ ಹೆಸರನ್ನು ದಾಖಲಿಸಿಕೊಳ್ಳೋ ಪ್ರಯತ್ನವನ್ನು ಪಟ್ಟರು. ಇದರ ಮಧ್ಯೆ ಸೆಂದ ಚೆಂಡು, ಪೋಲ್ ಶಾಟ್ ದಾಖಲಾತಿ ಪ್ರಯತ್ನವನ್ನು ಪಟ್ಟರು. ಹಂತದಲ್ಲಿ ಸುಂದರತೆ ಹೊಡೆತ, ಟರ್ನ್ ಮೂಲಕವಾಗಿ ಚೆಂಡು ನಾಕೌಟ್ ಕ್ರಮಿಸಿಕೊಳ್ಳ. ವಿಕೆಟ್ಗೆ ಜಾನ್ಸನ್ ಕೊರಂಗ್ರಪಾಡಿ ಅವರಿಂದ 2,000 ನಗದು ಘೋಷಣೆ. ಕ್ಷಣಕಾಲ ಚೆಂಡು ಗಾಳಿಯಲ್ಲೇ ತನ್ಮೂಲಕವಾಗಿ ಮೊದಲ ವಿಕೆಟ್ ಪಡ್ಕೊಳ್ತಾ ಇದ್ದಾನೆ ನಿಶು. ಕೀತು ಸುಮಿತ್ರಾ ಅವರಿಂದ 3,000 ನಗದು ಘೋಷಣೆ ಆಗ್ತಾ ಇದೆ. ಇದರ ಮಧ್ಯೆ ಮತ್ತೆ ಬಿರುಸಿನ ಹೊಡೆತ, ಸಿಕ್ಸರ್. ಆರೋರ್ದ ಹೆಚ್ಚುವರಿ ರಾಯಲ್. ಇದರ ಮಧ್ಯೆ ಮತ್ತೆ ಬಿರುಸಿನ ಹೊಡೆತ, ನೋಲಾನ್ ದಾನಿನ ಮುಖಾಂತರವಾಗಿ ಚಿಮ್ಮಿದ ಮೊದಲ ಸಿಕ್ಸರ್. ಇವಾಗ ಈ ಫೈನಲ್ ಪಂದ್ಯಾಟದಲ್ಲಿ ಸಾಗಿ ಮಾಡ್ತಾ ಇದೆ. 6 ಹೆಚ್ಚುವರಿ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಇದರ ಮಧ್ಯೆ ಸಂತ ಚೆಂಡು, ಬಿರುಸಿನ ಹೊಡೆತ ದಾಖಲಿಸಿಕೊಳ್ಳೋ ಪ್ರಯತ್ನ. ಹಾಡದಲ್ಲಿ 1 ಓಟ, 2ನೇ ಓಟಕ್ಕೆ ಮನವಿ. 2 ಓಟಗಳ ಸೇರ್ಪಡೆ, 3ನೇ ಓಟಕ್ಕೆ ಮನವಿ ನೀಡಿದ್ರು. ಆ ಭಾಗದಲ್ಲಿ ರನ್ಔಟ್. ಅಂತಿಮ ಓವರ್ ಅಲ್ಲಿ ಕೇವಲ 2 ಓಟವನ್ನು ಸ್ಟಾರ್ವಿನ್ ಬಿಟ್ಕೊಟ್ರು. 27ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತಾ ಇದೆ. ಡೇರು ಅವರ ಪ್ರತಿ ಸಿಕ್ಸರ್ಗೆ 500ರ ಘೋಷಣೆ ಆಗ್ತಾ ಇದೆ. ಇದರ ಘೋಷಕರು ಸದಾನಂದ್ ಕಾಂಚಾನ್. ಮೊದಲ ಚೆಂಡಿನಲ್ಲಿ ಓಟಗಳು ದಾಖಲೆಯನ್ನು ಪಡ್ಕೊಳ್ತಾ ಇದೆ. ತೃತೀಯ ನೇತ್ರಕ್ಕೆ ಮೊರ ಹೋಗ್ತಾ ಇದೆ. ಡೇರುಗೆ ಸದ ಚೆಂಡು, ಬಹಳ ಶ್ರುತವರ್ಧ ಹೊಡೆತ. ಈ ಹಂತದಲ್ಲಿ ಬಹಳ ಶ್ರುತವರ್ಧ ಹೊಡೆತ, ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಈ ಹಂತದಲ್ಲಿ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ತನ್ಮೂಲಕವಾಗಿ ಯುನೈಟೆಡ್ ಕ್ರಿಶ್ಚಿಯನ್ ಟ್ರೋಫಿ 2026ರ ಚಾಂಪಿಯನ್ಸ್ ತಂಡವಾಗಿ ಮೂಡಿ ಬರ್ತಾ ಇದೆ UBM ಉದ್ಯಾವರದ ತಂಡ. ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿ ರನ್ನರ್ಸ್ ಅಪ್ ತಂಡ HRC ಕುಂದಾಪುರದ ತಂಡಕ್ಕೂ ಕೂಡ ಅಭಿನಂದನೆ. Kundapur, best batsman of the series, Dr. Pradeep Dimelo, ಭಾರತೀಯ ಕ್ರೈಸ್ತವ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಪ್ರದೀಪ್ ಡಿಮೆಲ್ ರವರು ಅನಿಲ್ ಕುಂದಾಪುರ್, ಅನಿಲ್ HRC ಚರ್ಚ್ ಕುಂದಾಪುರ್ ಅವರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನು ನೀಡುತ್ತಿದ್ದಾರೆ. ಅನಿಲ್ HRC ಕುಂದಾಪುರ್, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಸೀರೀಸ್, ಡಾಕ್ಟರ್ ಪ್ರದೀಪ್ ಡಿಮೆಲೋ, ಭಾರತೀಯ ಕ್ರೈಸ್ತವ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಪ್ರದೀಪ್ ಡಿಮೆಲ್ ರವರು ಅನಿಲ್ ಕುಂದಾಪುರ್, ಅನಿಲ್ HRC ಚರ್ಚ್ ಕುಂದಾಪುರ್ ಅವರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನು ನೀಡುತ್ತಿದ್ದಾರೆ. ಹಾಗೆ ಬೆಸ್ಟ್ ಬೌಲರ್ ಗೋಸ್ ಟು ಸ್ಟಾರ್ವಿನ್ UBM ಉದ್ಯಾವರ. ಸ್ಟಾರ್ವಿನ್ UBM ಉದ್ಯಾವರ ಬೆಸ್ಟ್ ಬೌಲರ್. ಆದಷ್ಟು ಬೇಗ ನೀವು ಸಹಕರಿಸಬೇಕು ನಮ್ಮ ಅತಿಥಿಗಳು.
ಎಂತ ಹೇಳೋಕಿದ್ರು ಹೇಳಿ ಸಿಕ್ಕಿತ್ತು Final match you perform. What happening? ನೀಡ್ತಾ ಇದ್ದಾರೆ ಪಾಸ್ಟರ್ ಸ್ಟೀಫನ್ ಜಮಖಂಡಿ ಇವರಿಬ್ಬರ ನಾಯಕತ್ವದಲ್ಲಿ ಯುನೈಟೆಡ್ ಕ್ರಿಶ್ಚಿಯನ್ ಟ್ರೋಫಿ ನಡೆಯಿತು. ಹಾಗಾಗಿ ಎಲ್ಲ ಅತಿಥಿಗಳು ಈಗ ಹೇಳಿ HRC ಕುಂದಾಪುರ ತಂಡದ ನಾಯಕರೊಂದಿಗೆ ಇಡೀ ತಂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಬರೀ ಅನೇಕ ಯವನಸ್ಥ ಆಟಗಾರರು ಈ ತಂಡದಲ್ಲಿದ್ರು. HRC ಟೈಮ್ ಹೋಲಿ ರೋಸರಿ ಕುಂದಾಪುರ, HRC ಕುಂದಾಪುರ, ಹೋಲಿ ರೋಸರಿ ಕುಂದಾಪುರ, ಚರ್ಚ್ ಈ ಬಾರಿಯ ಯುನೈಟೆಡ್ ಕ್ರಿಶ್ಚಿಯನ್ ಟ್ರೋಫಿಯ ರನ್ನರ್ಸ್. ನಾ ಬತ್ತೆ UBM ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾವರ ಉತ್ತಮವಾದ ಟ್ರೋಫಿಯೊಂದಿಗೆ ಮೊದಲನೇ ಬಹುಮಾನವಾದ 77,777 ರೂಪಾಯಿಯನ್ನ 77,777 ರೂಪಾಯಿ ಬೇಡ ಎಂಬುದಾಗಿ ನಿಶಾಂತ್ ಅವರು ಹಾಗೆ ಹೋಗ್ತಿದ್ದಾರೆ. ಅದನ್ನ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದೀವಿ.